ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪೊಳಲೀಸ್ ಕಿಚನ್. ಮಾವು ಸೀಸನ್ ಅಂತೂ ಶುರು ಆಗೋಯ್ತು. ವಿಧ ವಿಧವಾದ ಅಡುಗೆಗಳನ್ನು ಮಾವಿನಕಾಯಿ ಮಾವಿನ ಹಣ್ಣಿನಿಂದ ಮಾಡ್ತಾ ಇರ್ತೀರಾ ಅಲ್ವಾ? ಇನ್ನು ಮುಂದೆ ಇವತ್ತಿನ ಈ 2 ರೆಸಿಪಿಯನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮಾವಿನಕಾಯಿಯಿಂದ 2 ಬಗೆಯ ಡಿಫ್ರೆಂಟ್ ಆಗಿರುವ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿನ ವಿಧಾನ ಅಂದರೆ ಬಿಳಿ ಚಟ್ನಿಯನ್ನು ತಯಾರಿಸಲು ಮಿಕ್ಸಿ ಜಾರಿಗೆ ಒಂದು ಹದವಾಗಿ ಹುಳಿ ಇರುವ ಮಧ್ಯಮ ಗಾತ್ರದ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕಿ. ನಂತರ 1 ಚಮಚ ಕೊತ್ತಂಬರಿ ಬೀಜ, 1 ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಹದ ಸರಿ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿ ಚಟ್ನಿ ಬೇಕೆಂದರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಒಗ್ಗರಣೆಗೆ 1 ಚಮಚ ಎಣ್ಣೆ, 1 ಚಮಚ ಸಾಸಿವೆ, 1 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ. ನಂತರ ಮಾಡಿಟ್ಟ ಚಟ್ನಿಗೆ ಸೇರಿಸಿದರೆ ಮಾವಿನಕಾಯಿಯ ಚಟ್ನಿ ರೆಡಿ. ಎರಡನೇ ವಿಧಾನ ಅಂದರೆ ಕೆಂಪು ಚಟ್ನಿ ತಯಾರಿಸಲು ಮಿಕ್ಸಿ ಜಾರ್ಗೆ ಹದವಾಗಿ ಹುಳಿ ಇರುವ ಒಂದು ಮಧ್ಯಮ ಗಾತ್ರದ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕಿ. 1 ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, ಚಿಟಿಕೆ ಅರಶಿನ ಪುಡಿ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡಿಕೊಳ್ಳಿ. ನೀರು ಬೇಡ ಅಂದರೆ ಸ್ಕಿಪ್ ಮಾಡಿ. ಕೊನೆಯಲ್ಲಿ ಒಗ್ಗರಣೆಗೆ 1 ಚಮಚ ಎಣ್ಣೆ, 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನಕಾಯಿ ಹಾಕಿ ಸಿಡಿದ ನಂತರ ಕರಿಬೇವು ಹಾಕಿ ಮಾಡಿಟ್ಟ ಚಟ್ನಿಗೆ ಸೇರಿಸಿದರೆ ಮಾವಿನಕಾಯಿಯ ಚಟ್ನಿ ರೆಡಿ. ಡಿಫ್ರೆಂಟ್ ಆಗಿರುವ 2 ಬಗೆಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ಮಾವಿನಕಾಯಿ ಸೀಸನ್ನಲ್ಲಿ ಖಂಡಿತವಾಗಿಯೂ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.